टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಉಗ್ರರ ದಾಳಿಯಲ್ಲಿ ಮೃತಪಟ್ಟಂತಹ ಭರತ್ ಭೂಷಣ್ ಅವರ ತಂದೆ ಚನ್ನವೀರಪ್ಪ ಭೂಷಣ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಇವತ್ತು ನಮ್ಮ ಆರ್ಮಡ್ ಫೋರ್ಸಸ್ಗಳು ಒಂದು ತಕ್ಕ ಉತ್ತರವನ್ನು ಕೊಟ್ಟಿದೆ. ಒಂದು 9 ಕಡೆ ದಾಳಿಯನ್ನ ಮಾಡಿ ಸಾಕಷ್ಟು ಜನ ಉಗ್ರರನ್ನ ಕೊಂದಿದೆ, ಜೊತೆಗೆ ಅವರ ನೆಲೆಗಳನ್ನು ನಾಶ ಮಾಡಿದೆ. ಇನ್ನು ಉಗ್ರರ ಸಾವಿನ ಸಂಖ್ಯೆ ನಿಖರವಾಗಿ ಗೊತ್ತಾಗಬೇಕಾಗಿದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಗೌರ್ಮೆಂಟ್ ಆಫ್ ಇಂಡಿಯಾನವರು ಒಳ್ಳೆ ಸ್ಟೆಪ್ಸ್ ತಗೊಂಡಿದ್ದಾರೆ. ಆಮೇಲೆ ಮೋದಿಯವರು ಆರ್ಮಿ, ಏರ್ಫೋರ್ಸ್ ಮತ್ತು ನ್ಯಾವಿ ಕಮಾಂಡರ್ಸು ಮತ್ತು ಅವರ ಇವ್ರನ್ನ ಒಂದು ಸಭೆ ಮಾಡಿ ಅವರಿಗೆ ಸರಿಯಾದಂಥ ಒಂದು ಮಾಹಿತಿ ತಗೊಂಡು ಅವ್ರ ಕಡೆಯಿಂದ ಉಗ್ರರ ನೆಲೆಗಳು ಎಲ್ಲೆಲ್ಲಿದೆ ಅವನ್ನ ಹೇಗೆ ಸದಬಡಿಬೇಕು ಅಂತನೂ ತಿಳ್ಕೊಂಡು ಮಿಸೈಲ್ಸ್ ಮೂಲಕ ಅವ್ರನ್ನೆಲ್ಲನೂ ನಾಶಪಡಿಸಿದ್ದಾರೆ. ಅದು ತುಂಬ ನಮಗೆ ಸಂತೋಷ ಆಗಿದೆ. ಸರ್, ಈ ಉಗ್ರರು ಮಾಡಿದಂಥ ಅಟ್ಯಾಕ್ ಏನಿದೆ, ಇದು ಒಂಥರ ಪ್ಯೂರ್ಲಿ ನಮ್ಮ ಹೆಣ್ಣು ಮಕ್ಕಳ ಅರಿಶಿನ ಕುಂಕುಮವನ್ನು ಕಿತ್ಕೊಳ್ಳುವಂಥ ಕೆಲಸನೇ ಮಾಡಿದ್ದು. ಯಾವ ಹೆಣ್ಮಕ್ಳನ್ನ ಸಾಯಿಸಲಿಲ್ಲ, ತನ್ನನ್ನು ಕೊಂದು ಬಿಡು ಅಂತ ಹೇಳೋದು ಸಹಿತ ಹೆಣ್ಮಕ್ಳನ್ನ ಸಾಯಿಸಲಿಲ್ಲ. ಬರೀ ಅವರ ಪತಿಯರನ್ನು ಅಂದರೆ ಗಂಡಂದಿರನ್ನು ಕೊಂದು ಅವರ ಅರಿಶಿನ ಕುಂಕುಮವನ್ನು ಕಿತ್ಕೊಂಡಿದ್ರು. ಇವತ್ತು ನಮ್ಮ ಸರ್ಕಾರ ಈ ಒಂದು ಅಟ್ಯಾಕಿಗೆ ಆಪರೇಷನ್ ಸಿಂಧೂರ್ ಅಂತ ಇಟ್ಟಿದೆ. ಇದಕ್ಕೆ ಏನು ಹೇಳ್ತೀರಾ ಸರ್? ಹೆಸರೇನು ಸರಿಯಾಗಿದೆ, ಆಪರೇಷನ್ ಸಿಂಧೂರ್ ಅಂತ. ಅವರ ಇದು ಏನು ಟೆರರಿಸ್ಟ್ಸ್ ಮಾಡುವಂಥ ಒಂದು ವಿಕೃತ ಮನಸ್ಸನ್ನು ಏನೇನಿದೆ ಅದನ್ನು ಅವ್ರನ್ನ ಸಾಯಿಸೋದಕ್ಕೆ ಏನು ಬೇಕು ಅದಕ್ಕೆ ತಕ್ಕಂಗೆ ಇವರು ಆಪರೇಷನ್ ಸಿಂಧೂರ್ ಅಂದರೆ ಹೆಣ್ಮಕ್ಳ ಕುಂಕುಮನ ಅಳಿಸೋ ಒಂದು ಕೆಲಸ ಆ ಟೆರರಿಸ್ಟ್ಸ್ ಮಾಡಿರೋದ್ರಿಂದ ಸರ್ಕಾರ ಸರಿಯಾದ ಒಂದು ಹೆಸರೇ ಇಟ್ಟಿದೆ. ಸರ್, ಮತ್ತೆ ಇನ್ನೊಂದು ವಿಚಾರ, ನಿಮ್ಮ ಮನೆಗೂ NIA ಅಧಿಕಾರಿಗಳು ಬಂದಿದ್ರು, ಒಂದಷ್ಟು ಇನ್ವೆಸ್ಟಿಗೇಷನ್ಗೆ ಬೇಕಾದಂಥ ಮಾಹಿತಿಗಳನ್ನು ಕೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ತಮ್ಮ ಕುಟುಂಬದವರಿಗೆ ಒಂದು ಆಶ್ವಾಸನೆ ಇತ್ತ ಸರ್? ಅಂದರೆ ಮುಂದೆ ಒಂದು ದಿನ ಇದೊಂದು ಸರಿಯಾದಂಥ ಪ್ರತ್ಯುತ್ತರ, ಪ್ರತಿಕಾರ ಇದೆಲ್ಲದೂ ಆಗುತ್ತೆ ಅನ್ನೋದು? ಹೌದು, ಸರ್ಕಾರ ಅದ್ರ ಬಗ್ಗೆ ಕ್ರಮ ತಗೊಳ್ತದೆ ಅಂತ ನಮಗೆ ಗೊತ್ತು. ಬಟ್ ಯಾವ ಡೇಟ್ನಲ್ಲಿ ತಗೊಳ್ತದೆ, ಹೇಗೆ ತಗೊಳ್ತದೆ, ಯಾವ ರೀತಿ ಅವರು ಇದನ್ನು ಮಾಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಷ್ಟೇ. ಅದನ್ನು ತಕ್ಷಣ ಹೇಳೋದಕ್ಕಾಗೋದಿಲ್ಲ. ಸರ್, ಒನ್ ಲಾಸ್ಟ್ ವರ್ಡ್, ಇಡೀ ಈ ಘಟನೆ ಮತ್ತು ಮೊದಲು ನಡೆದಿದ್ದಂಥ ಘಟನೆ ಮತ್ತು ಈಗ ಭಾರತದ ಸರ್ಕಾರ ಮತ್ತು ಭಾರತದ ಫೋರ್ಸ್ಗಳು ತೆಗೆದುಕೊಂಡು ಬರುವಂಥ ತೀರ್ಮಾನಗಳ ಬಗ್ಗೆ? ಅದು ಸರಿಯಾಗಿದೆ. ಭಾರತ ಸರ್ಕಾರ ತಗೊಂಡಂಥ ಸ್ಟೆಪ್ಸು ಸರಿಯಾಗಿದೆ. ಅವ್ರಿಗೆ ಬುದ್ಧಿ ಕಲಿಸಿದೆ. ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿ ಕಲಿಸಿದೆ. ಒಂದು ಕಡೆ ನೀರು ನಿಲ್ಲಿಸಿದೆ. ಅವ್ರಿಗೆ ಸಿಂಧು ನದಿಯಿಂದ ಬರುವಂಥ ನೀರು ನಿಂತೋಗಿರೋದ್ರಿಂದ ಈಗೇನಿದೆ ಅವ್ರಿಗೆ ಅನ್ನ ಆಹಾರನೂ ಕಮ್ಮಿ ಆಗಿದೆ. ಆಮೇಲೆ ಅವರಿಗೆ ಆರ್ಥಿಕ ಆದಾಯನೂ ಇಲ್ದಂಗೆ ಆಗಿದೆ. ಇನ್ನೊಂದು ಕಡೆ ಈ ಮಿಸೈಲ್ಸ್ನಿಂದ ಹೊಡೆದಿರೋದ್ರಿಂದ ಉಗ್ರರ ತಾಣಗಳೆಲ್ಲ ನೆಲಕ್ಕುರುಳಿವೆ. ಉಗ್ರರು ಕೆಲವರು ಜನ ಸುಮಾರು ಅಂದಾಜು 100 ಜನ ಸತ್ತಿದ್ದಾರೆ ಅಂತ ನ್ಯೂಸ್ನಲ್ಲಿ ನಾವು ಕೇಳಿದ್ದೀವಿ. ಇನ್ನೂ ಭಾಳಷ್ಟು ಜನ ತಪ್ಪಿಸ್ಕೊಂಡು ಇದ್ದಾರೆ. ಅವ್ರನ್ನೂ ಸಾಯಿಸಿ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಕ್ರಿಯಾಶೀಲವಾಗಿ ಇದ್ರ ಬಗ್ಗೆ ಅಲರ್ಟ್ ಆಗಿ ಇರಬೇಕು ಅಂತ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟ. ಸಂಪೂರ್ಣ ನಾಶ ಆಗಬೇಕು, ಟೆರರಿಸಮ್ ಪೂರ್ತಿ ನಾಶ ಆಗಬೇಕು. ಇದಿಷ್ಟು ಚನ್ನವೀರಪ್ಪ ಭೂಷಣ್ ಅವರು ಹೇಳೋ ಮಾತು. ಸಂಪೂರ್ಣವಾದಂಥ ಉಗ್ರತ್ವ ಏನಿದೆ, ಟೆರರಿಸಮ್ ಏನಿದೆ, ಇದನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಮುಂದೆ ಎಂದೂ ಇಂಥ ಘಟನೆಗಳು ಆಗಬಾರ್ದು ಅನ್ನೋದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.